ಮೂಢನಂಬಿಕೆ ಎಂಬ ಸಾಮಾಜಿಕ ಪಿಡುಗಿನ ವಿರುದ್ಧ ಸಮರ ಗ್ರಾಮೀಣ ಭಾಗದಲ್ಲಿ ಇಂದಿಗೂ ಆಚರಣೆಯಲ್ಲಿರುವ ಲಿಂಗ ತಾರತಮ್ಯ, ಬಾಲ್ಯ ವಿವಾಹ ಮತ್ತು ಆರೋಗ್ಯದ ವಿಷಯದಲ್ಲಿ ತೋರುವ ಅಸಡ್ಡೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಮೂಢನಂಬಿಕೆಗಳು ಕೇವಲ ವ್ಯಕ್ತಿಯನ್ನಷ್ಟೇ ಅಲ್ಲ, ಇಡೀ ಸಮಾಜದ ಪ್ರಗತಿಯನ್ನ ಕುಂಠಿತಗೊಳಿಸುತ್ತವೆ ಎಂದು ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡಲಾಯಿತು. ಮಾನ್ಯ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು, ವಿಜ್ಞಾನ ಬೆಳೆದಂತೆ ನಮ್ಮ ಆಲೋಚನೆಗಳು ಬದಲಾಗಬೇಕು. ದೇವದಾಸಿ ಪದ್ಧತಿಯಂತಹ ಅನಿಷ್ಟ ಆಚರಣೆಗಳು ಅಥವಾ ಮಾಟ ಮಂತ್ರದಂತಹ ಭ್ರಮೆಗಳಿಂದ ಹೊರಬಂದು ಶಿಕ್ಷಣ ಮತ್ತು ವೈದ್ಯಕೀಯ ಚಿಕಿತ್ಸೆಯ ಮೇಲೆ ನಂಬಿಕೆ ಇಡಬೇಕು ಎಂದು ಒತ್ತಿ ಹೇಳಿದರು. ಶಿರಾ ತಾಲೂಕಿನ ವಿವಿಧ ಶಾಲಾ ಕಾಲೇಜುಗಳ ನೂರಾರು ವಿದ್ಯಾರ್ಥಿನಿಯರು ಸಮವಸ್ತ್ರ ಧರಿಸಿ ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡಗಳೊಂದಿಗೆ ಭಾಗವಹಿಸಿದ್ದು ವಿಶೇಷ ಮೆರುಗು ನೀಡಿತು. ನನ್ನ ದೇಹ ನನ್ನ ಹಕ್ಕು, ಮೂಢನಂಬಿಕೆ ಬಿಡಿ, ಜ್ಞಾನದ ದೀಪ ಹಚ್ಚಿ ಎಂಬ ಘೋಷಣೆಗಳು ಮೊಳಗಿದವು. ಈ ಕಾರ್ಯಕ್ರಮವು ಕೇವಲ ಒಂದು ಇಲಾಖೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆಗಳು ಒಂದಾಗಿ ಕೆಲಸ ಮಾಡಿರುವುದು ಮಹಿಳೆಯರ ಸಮಗ್ರ ಅಭಿವೃದ್ಧಿಗೆ ಸರ್ಕಾರದ ಬದ್ಧತೆಯನ್ನು ತೋರಿಸುತ್ತದೆ ಎಂದು ಸ್ಥಳೀಯ ಮುಖಂಡರು ಶ್ಲಾಘಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಬಸ್ ನಿಲ್ದಾಣದಿಂದ ಐಬಿ ಸರ್ಕಲ್ ವರೆಗೆ ಸಾಗಿದ ನಡಿಗೆಯು ಕೇವಲ ಸಾಂಕೇತಿಕವಾಗಿರದೆ ಪ್ರತಿಯೊಬ್ಬ ಮಹಿಳೆಯೂ ತನ್ನ ಹಕ್ಕು ಮತ್ತು ಆರೋಗ್ಯದ ಬಗ್ಗೆ ಜಾಗೃತಳಾಗುವ ಸಂಕಲ್ಪದೊಂದಿಗೆ ಮುಕ್ತಾಯವಾಯಿತು. ಸ್ಥಳೀಯ ಪೊಲೀಸ್ ಇಲಾಖೆಯು ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿತು. ಇವತ್ತು ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬುಕ್ಕಾಪಟ್ನ, ನಮ್ಮ ಶಿರಾ ತಾಲೂಕಿನ ಬುಕ್ಕಾಪಟ್ನ ಗ್ರಾಮದಲ್ಲಿ ಬಾಣಂತಿಯನ್ನ ಊರಿಂದ ಹೊರಗೆ ಒಂದು ಗುಡಿಸಲಲ್ಲಿಟ್ಟು ಆ ತಾಯಿಯನ್ನ ಮತ್ತೆ ಆ ಮಗುವನ್ನ ಸ್ನಾನ ಮಾಡಿಸೋದು, ಅದನ್ನೆಲ್ಲ ನಾನು ನೋಡಿದೀನಿ. ಆ ಊರಿಂದ ಆಚೆ ಯಾವ್ದು ಮನೆಗಳಿಲ್ಲ, ಯಾವುದೇ ತರ ಅನುಕೂಲ ಇಲ್ಲ, ಒಂದು ಗುಡಿಸಲೊಳಗಡೆ ಇಟ್ಟಿದ್ದಾರೆ. ಮತ್ತೆ ಇವಾಗ ತುಂಬಾ ಥಂಡಿ, ಎಷ್ಟು ಶೀತ ಥಂಡಿ ಇದೆ ಅಂತಂದ್ರೆ ಬಾಣಂತಿ ಮತ್ತು ಮಗುವಿಗೆ ಈ ಟೈಮಲ್ಲಿ ಅವರಿಗೆ ಬೆಚ್ಚನೆಯ ಒಂದು ವಾತಾವರಣ ಇರಬೇಕು. ಆದ್ರೆ ಇಲ್ಲಿ ಆ ಒಂದು ನಮ್ಮ ಗೊಲ್ಲ ಸಮುದಾಯ ಆ ದೇವರಿಗೆ ಆಗ ಬರೋದಿಲ್ಲ ಅಂತ ಹೇಳಿ ಆ ಬಾಣಂತಿಯರನ್ನ ಮುಟ್ಟಿರುತ್ತೆ ಅಂತ ಮಡಿ ಇರ್ಬೇಕು ಅವರ ಹಟ್ಟಿಗಳು ಅಂತ ಹೇಳ್ಬಿಟ್ಟು ತಗೊಂಡೋಗಿ ಹೊರಗಡೆ ಇಟ್ಟಿರೋದನ್ನ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ನಾನು ಆಯೋಗದ ಅಧ್ಯಕ್ಷೆ ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯ ಗಮನಕ್ಕೆ ತಂದು ಶಿರಾ ತಾಲೂಕಿನ ಎಲ್ಲಾ ಅಧಿಕಾರಿಗಳಿಗೂ ಇನ್ಫಾರ್ಮ್ ಮಾಡಿ ಒಂದೇ ದಿನದಲ್ಲಿ ಇಷ್ಟೆಲ್ಲ ಆರ್ಗನೈಸ್ ಮಾಡಿ ಈಗ ಇದ ನಂತರ ಇವತ್ತು ಎಷ್ಟೋ ಜನ ಎಷ್ಟೋ ಕಡೆ ಬದಲಾವಣೆ ಆಗಿದೆ. ಇದಕ್ ಮುಂಚೆ ತುಮಕೂರ್ನ ಬಿಸಾಡಳ್ಳಿಗೆ ಹೋಗಿದ್ದೆ. ಇವತ್ತಲ್ಲಿ ಬಿಸಾಡಳ್ಳಿಲಿ ಯಾರು ಈ ಬಾಣಂತಿಯರನ್ನ ಊರಿಂದ ಆಚೆ ಇಡೋ ಈ ಮೌಢ್ಯವನ್ನ ಇವತ್ತು ಆಚರಣೆ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಹಂಗ ಅನ್ಬಿಟ್ಟು ಸುಮ್ನೆ ಆಗ್ಬಿಟ್ರೆ ನಾವು ಅವರ ಜೊತೆ ಅವರ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ತಾ, ದೇವರು ಯಾವತ್ತು ಕೆಳಗ್ ಬಂದು ಅಥವಾ ಬಂದು ಪ್ರತ್ಯಕ್ಷ ಆಗಿ ಅಥವಾ ಕನ್ಸಲ್ಲಿ ಬಂದು ಯಾವತ್ತೂ ಹೇಳಿಲ್ಲ ಮುಟ್ಟಾಗೋ ಹೆಣ್ಮಗಳನ್ನ ನೀವು ಊರಿಂದ ಆಚೆ ಇಡಬೇಕು, ನನಗ್ ಆಗ ಬರೋದಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಅವತ್ತಿನ ಕಾಲಕ್ಕೆ ಕಾಡೊಳಗಡೆ ಗೊಲ್ರು ಇರ್ತಾ ಇದ್ರು, ಹಸುಗಳು ಮೇಯಿಸ್ಕೊಂಡು. ಅವಾಗ ಚಿಕ್ಕ ಗುಡಿಸಲುಗಳು, ಅವಾಗೆಲ್ಲ ಗುಡಿಸಲುಗಳೇ. ಅದಕ್ಕೆ ತಾಯಿ ಮಗು ಬಾಣಂತಿ ಶುಚಿಯಾಗಿರ್ಬೇಕು, ಅಲ್ಲೆಲ್ಲ ಅವ್ರಿಗೆ ಯಾವ್ದೇ ತರ ತೊಂದರೆ ಆಗಬಾರ್ದು ಅಂತ ಹೇಳಿ ಅವ್ರು ಇರುವಂತ ಕಡೆಗೆ ಇನ್ನೊಂದು ಗುಡಿಲ್ ಹಾಕಿ ಅವ್ರನ್ನ ಶುಚಿಯಾಗಿಡ್ತಿದ್ರು. ಇವತ್ತು ಅದೇ ಒಂದು ಪಾಲನೆ ಹೆಂಗಾಗಿದೆ ಅಂದ್ರೆ ಗುಡ್ಲಿಂದ ಹಾಕಬೇಕು ಅಂತ ಹೇಳಿ ಊರೊಳಗೆ ಹಾಕಕ್ಕಾಗಲ್ಲ, ಊರಿಂದ ಆಚೆ ಹಾಕ್ಬಿಡೋದು. ಭಗವಂತ ಯಾವತ್ತೂ ಬಂದು ಹೇಳಿಲ್ಲ. ನಾನು ಆ ಸಮುದಾಯಕ್ಕೆ ನಾನು ಹೇಳಕ್ ಇಷ್ಟಪಡ್ತೇನೆ, ಈ ತರ ಮೌಢ್ಯ ಆಚರಣೆ ಮಾಡಬಾರ್ದು. ಯಾಕಂದ್ರೆ ಆಲ್ರೆಡಿ ನಾವು ಹೋದ ವರ್ಷ ಈ ತರ ಊರಿಂದ ಆಚೆ ಇಟ್ಟಿರೋ ಬಾಣಂತಿ ಮತ್ತೆ ಮಗುವಲ್ಲಿ ಒಂದು ಮಗುನ ಕಳ್ಕೊಂಡಿದೀವಿ. ಮಗು ಸತ್ತೋಗ್ಬಿಡತ್ತೆ ನೋಡಿ. ಎಂತ ಕಡೆ ಇಟ್ಟಿದ್ದಾರೆ. ಈಗ ನಾನು ಬುಕ್ಕಾಪಟ್ನಕ್ಕೆ ಹೋಗ್ತಾ ಇರೋ ಜಾಗ ನೋಡಿದಾಗ ನೀವು ಎಲ್ಲ ಸುತ್ತಮುತ್ತ ಎಲ್ಲ ಗುಯಿ ಅಂತ ಬೆಳ್ಕೊಂಡಿರೋ ಕಳ್ಳಿ ಗಿಡಗಳು, ಹುಳ, ಹಾವು, ಚೇಳು, ಉಟ್ರೆ ಎಲ್ಲ ಇರುತ್ತೆ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಈಗ ಇಡೀ ಪ್ರಪಂಚ, ನಾವೆಲ್ಲ ಬೆಂಗಳೂರಿನಲ್ಲಿ ಇದೀವಪ್ಪ, ನಾವು ಹಂಗೆ ತಾನೇ ಹೆಣ್ಮಕ್ಳು, ನಮ್ಮನ್ನು ಆಚೆ ಇಡ್ಬೋದಲ್ಲ, ನಮ್ಮನೆ ದೇವ್ರಿಗೂ ಮುಟ್ಟಾಗ್ಬೋದಲ್ಲ. ಬರೀ ಅವ್ರ ದೇವ್ರಿಗೇನೆ ಮಡಿ ಆತೈತಾ, ನಮ್ ದೇವ್ರಿಗೆ ಆಗೋದಿಲ್ವಾ? ಎಲ್ಲಾ ದೇವ್ರು ಒಂದೇ ತಾನೆ. ನೀವು ಕೃಷ್ಣ ಅಂತೀರಾ, ನಾವ್ ಈಶ್ವರ ಅಂತೀವಿ. ನಮಗೂ ಕೃಷ್ಣ ದೇವ್ರು, ನಿಮ್ಗೂ ಕೃಷ್ಣ ದೇವ್ರು, ನಿಮ್ಗೂ ಈಶ್ವರ, ನಮಗೂ ಈಶ್ವರ, ನಮಗೂ ಗಣೇಶ, ನಿಮ್ಗೂ ಆಂಜನೇಯ, ಹಲವಾರು ಹೆಸರಲ್ಲಿ ಕರಿತೀವಿ. ಯಾವ್ದು ದೇವ್ರು ನನಗೆ ಮಡಿ ಅಂತ ಹೇಳಿಲ್ಲ. ದೇವ್ರಿಗೆ ಬೇಕಾಗಿರೋದು ಭಕ್ತಿ, ಮಡಿ ಮುಟ್ಟು ಅಲ್ಲ. ನಿಮ್ಮ ಭಕ್ತಿ ಅಂದ್ರೆ ಅದು ಭಕ್ತಿ ಅಂತದು ಸಹಾಯದಲ್ಲಿ ಭಕ್ತಿ.
ದೇವ್ರಿಗೆ ಬೇಕಾಗಿರೋದು ನಿಮ್ಮ ಶುದ್ಧವಾದ ಮನಸ್ಸು, ಕನಿಕರ ಮನಸ್ಸು, ದಾನ ಮಾಡೋ ದಯೆ ಇರುವಂತ ಮನಸ್ಸು. ಇದು ಅರ್ಥ ಆಗ್ಬಿಟ್ರೆ ಸಾಕು. ಇದೆಲ್ಲ ಏನಾಗಿದೆ ಏನ್ ಗೊತ್ತಾ, ವರ್ಷಾನ್ಗಟ್ಲೆಯಿಂದ 100 ವರ್ಷಗಳಿಂದ ಪಾಲನೆ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತಲ್ಲ ನಾಳೆ ನಮ್ ಜನ ಬದಲಾವಣೆ ಆಗೇ ಆಗ್ತಾರೆ. ನಮ್ ಮಕ್ಕಳು ಬದಲಾವಣೆ ಪರ್ವದ ಒಂದು ಇವತ್ತು ಮುಖ ನೋಡಿ. ಇಷ್ಟು ಜನ ಹೆಣ್ಣು ಮಕ್ಕಳು ಬಂದಿದ್ದಾರೆ ಅಂತಂದ್ರೆ ಬದಲಾವಣೆಗೆ ನಿಂತಿದ್ದಾರೆ. ಆಮೇಲೆ ಇದು ಕಾನೂನಿಗೆ ಅಪರಾಧನೂ ಸಹ, ಇದು ಶಿಕ್ಷೆ ಆಗತ್ತೆ. ಸೊ ಹಾಗಾಗಿ ಅವ್ರಿಗೆ ನಾವು ಹೇಳ್ಕೊಡ್ಬೇಕು, ಅವ್ರ ವಿರುದ್ಧ ಹೋಗೋದಲ್ಲ, ಅವ್ರನ್ನ ನಮ್ ಜೊತೆ ತಗೊಂಡು ಹೋಗ್ಬೇಕು. ಅವ್ರಿಗೆ ತಪ್ಪು ಒಪ್ಪುಗಳನ್ನ ಹೇಳ್ಕೊಡ್ಬೇಕು, ಕಾನೂನುಗಳನ್ನ ಹೇಳ್ಕೊಡ್ಬೇಕು. ಇದು ಯಾಕೆ ಮಾಡ್ಬೇಕು, ಯಾಕೆ ಮಾಡಬಾರ್ದು ಅಂತ ಹೇಳ್ಕೊಡ್ಬೇಕು. ಹಾಗಾಗಿ ಇದು ಒಂದು ಜಾಗೃತಿಯ ನಡಿಗೆ ಶಿರಾ ತಾಲೂಕು. ಈ ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ಡಿಪಾರ್ಟ್ಮೆಂಟ್ ಇದೆ, OBC ಡಿಪಾರ್ಟ್ಮೆಂಟ್ ಇದೆ. ಅವರು ಪ್ರತಿ ಗ್ರಾಮಗಳಲ್ಲಿ ಹೋಗಿ, OBC ಡಿಪಾರ್ಟ್ಮೆಂಟ್ ಇದೆ ನಮ್ದು, ಹಿಂದುಳಿದ ಇಲಾಖೆ, ಅಲ್ಲಿ ಕಂಪಲ್ಸರಿ ಮಾಡ್ಬೇಕು. ಹೋಗಿ ಇಂಥ ಊರುಗಳಲ್ಲಿ ವಿಸಿಟ್ ಮಾಡಿ ಇಂಥವ್ ಎಲ್ಲಾದ್ರೂ ನಡೆದಿದ್ರೆ ಕಾನೂನು ಮುಖಾಂತರ ಅಪರಾಧ, ಮತ್ತೆ ಅವ್ರ ಮನೆಯವ್ರಿಗೆಲ್ಲ ಕರೆದು ಅವ್ರಿಗೆ ಹೇಳಿ ಬಾಣಂತಿಯನ್ನ ಒಳಗಡೆ ಬಿಡುವಂತ ಕೆಲಸ OBC ಡಿಪಾರ್ಟ್ಮೆಂಟ್ ಅವರು ಮಾಡ್ಬೇಕಾಗತ್ತೆ. ಇದು ನೋಡಿ, ಬರೀ ಸರ್ಕಾರ ಕಾನೂನು ಮಾಡತ್ತೆ ಅಂತಲ್ಲ, ಇದ್ರಲ್ಲಿ ಸಮಾಜ ನಿಮ್ಮಂತ ಮಾಧ್ಯಮದವ್ರದ್ದು, ನಿಮ್ಮಂತವ್ರದ್ದು ಎಲ್ಲರದು ಕೈ ಜೋಡಿಸಿದ್ರೆ ಮಾತ್ರ ಇದು ಬದಲಾವಣೆ. ನಾನು ಆಯೋಗದಿಂದ ಪತ್ರವನ್ನ ನಮ್ಮ OBC ಇಲಾಖೆಗೆ ಬರಿತೀನಿ. ಎಷ್ಟು ಜಾಗೃತಿಕ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಪ್ರತಿ ಗ್ರಾಮ ಹೋಬಳಿಗಳಲ್ಲಿ, ಅದನ್ನೆಲ್ಲ ರಿಪೋರ್ಟ್ ತರಿಸ್ಕೊಳ್ತೀನಿ ನಾನು. ಈ ತರ ಎಲ್ಲೋ ಒಬ್ರು ನಮ್ಗೆ ವಿಡಿಯೋ ಮಾಡಿ ಕಳಿಸ್ಬೇಕಾದ್ರೆ ಇವ್ರಿಗೆ ಯಾಕೆ ಗಮನಕ್ಕೆ ಬರ್ಲಿಲ್ಲ, ಎಲ್ಲಿ ಫೇಲ್ ಆಗಿದ್ದಾರೆ, ಇದೆಲ್ಲವೂ ನಾನು ಸಮಗ್ರ ಮಾಹಿತಿಯನ್ನ ತರಿಸ್ಕೊಂಡು ಮುಂದೆ ಈ ತರ ಆಗದೆ ಇರೋಂಗೆ ಕ್ರಮ ವಹಿಸಿ ಜಾಗೃತಿ ಕಾರ್ಯಕ್ರಮಗಳು, ಅರಿವಿನ ಕಾರ್ಯಕ್ರಮಗಳು, ಕಾನೂನಿನ ಅರಿವನ್ನ ಅವ್ರಿಗೆ ಕೊಡುವಂತ ಕೆಲಸವನ್ನ ಮಾಡ್ಲಿಕ್ಕೆ ನಮ್ಮ ನಡೆ ಮುಟ್ಟುವಂತ ಏನು ಊರಿಂದ ಆಚೆ ಇಡ್ತಾ ಇದ್ದಾರೆ ಹೆಣ್ಣು ಮಕ್ಕಳನ್ನ ಮತ್ತು ಬಾಣಂತಿಯರನ್ನ, ಆ ಮೌಢ್ಯದ ವಿರುದ್ಧ ಈ ನಡೆ. ನಮ್ಮ ನಡೆ ಕೆಟ್ಟ ಸಂಪ್ರದಾಯಗಳ ವಿರುದ್ಧ, ನಮ್ಮ ನಡೆ ಕೆಟ್ಟ ಸಂಪ್ರದಾಯಗಳ ವಿರುದ್ಧ, ನಮ್ಮ ನಡೆ ಮೌಢ್ಯದ ವಿರುದ್ಧ, ನಮ್ಮ ನಡೆ ಮೌಢ್ಯದ ವಿರುದ್ಧ, ನಮ್ಮ ನಡೆ ಮೌಢ್ಯದ ವಿರುದ್ಧ. ಮಗಳು ಶಿಕ್ಷಿತರಾಗಬೇಕು, ಹೆಣ್ಣು ಮಗಳು ಶಿಕ್ಷಿತರಾಗಬೇಕು. ಬಾಲ್ಯ ವಿವಾಹ ನಿಷೇಧ, ಬಾಲ್ಯ ವಿವಾಹ ನಿಷೇಧ, ಬಾಲ್ಯ ವಿವಾಹ ನಿಷೇಧ. ಶಿರಾಯಿಂದಲೇ ಪ್ರಾರಂಭ ಆಗಬೇಕು. ನಿಮ್ಮ ಶಿರಾದಲ್ಲಿ ಒಬ್ಬೊಬ್ರು ಮನೆಯಲ್ಲಿ ಜಾಗೃತರಾಗಬೇಕು. ಈ ಮುಟ್ಟು, ಈ ಮಡಿಯ ವಿರುದ್ಧ ನೀವೆಲ್ಲ ಎದ್ದು ನಿಂತ್ಕೋಬೇಕು. ಯಾವುದೇ ಬಾಣಂತಿಯರನ್ನ ಊರಿಂದ ಹೊರಗಿಡಂಗಿಲ್ಲ, ಯಾವುದೇ ಮುಟ್ಟಾದಂತ ಮಗಳನ್ನ ಊರಿಂದ ಹೊರಗಿಡಬಹುದು. ತಾಲೂಕು ಮುಕ್ತ ತಾಲೂಕು ಆಗಬೇಕು. ನಮ್ಮ ಶಿರಾ ತಾಲೂಕು ಸೂಪರ್. ನಮ್ಮ ಶಿರಾ ತಾಲೂಕು ಇದು ನಮ್ಮೆಲ್ಲರ ಪ್ರತಿಜ್ಞೆ, ಇದು ನಮ್ಮೆಲ್ಲರ ಪ್ರತಿಜ್ಞೆ. ನಮ್ಮ ಶಿರಾ ತಾಲೂಕು ಮೌಢ್ಯ ಮುಕ್ತ ತಾಲೂಕು ಆಗಬೇಕು. ನಮ್ಮ ಶಿರಾ ತಾಲೂಕು ಮೌಢ್ಯ ಮುಕ್ತ ತಾಲೂಕು ಆಗಬೇಕು. ಇದು ನಮ್ಮೆಲ್ಲರ ಪ್ರತಿಜ್ಞೆ, ಇದು ನಮ್ಮೆಲ್ಲರ ಪ್ರತಿಜ್ಞೆ. ಹೆಣ್ಣು ಮಗಳು ಶಿಕ್ಷಿತರಾಗಬೇಕು, ಹೆಣ್ಣು ಮಗಳು ಶಿಕ್ಷಿತರಾಗಬೇಕು, ಹೆಣ್ಣು ಮಗಳು ಶಿಕ್ಷಿತರಾಗಬೇಕು. ಬಾಲ್ಯ ವಿವಾಹ ಮಾಡಿದರೆ, ಬಾಲ್ಯ ವಿವಾಹ ಮಾಡಿದರೆ ಥ್ಯಾಂಕ್ ಯು, ಐ ಲವ್ ಯು ಆಲ್. ಜಿನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜಿನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜಿನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜಿನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ?
ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು, ಆದರೆ ಥೈರಾಯ್ಡನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ.